ನಾನು ಪಶುಸಂಗೋಪನಾ ಸಚಿವರನ್ನು ವೆಂಕಟೇಶ್ ಅವ್ರನ್ನ ಭೇಟಿ ಮಾಡಿ ಇದು ಶಿಥಿಲ ಆಗಿದೆ, ಅಲ್ಲಿ ಒಂದು ಹೊಸ ಆಸ್ಪತ್ರೆ ಕಟ್ಟಡ ಕಟ್ಕೊಡ್ಬೇಕು ಅಂತ ಕೇಳಿದಾಗ ಅವರು ಹಿಂದೂ ಮುಂದೆ ನೋಡಿದೆ 49 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಪಶು ಆಸ್ಪತ್ರೆ ಕಟ್ಟಲಿಕ್ಕೆ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಜಾನುವಾರು ಅಭಿವೃದ್ಧಿ ಅಧಿಕಾರಿ ಬಿಟ್ಟರೆ ಪಶುವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಲ್ಲ. ಸಂಬಂಧಪಟ್ಟಂಥ ಸಚಿವರು ಮತ್ತು ಸಂಬಂಧಪಟ್ಟಂಥ ಆಯುಕ್ತರು ಈ ಸರ್ಜಾಪುರ ಪಶು ಆಸ್ಪತ್ರೆಯಲ್ಲಿ ಜಾನುವಾರುಗಳು ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ತುರ್ತಾಗಿ ಒಬ್ಬ ಪಶುವೈದ್ಯಾಧಿಕಾರಿಗಳನ್ನು ಇಲ್ಲಿ ಹಾಕಿಸ್ಕೊಡ್ಬೇಕು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಹಾಕಿಸ್ಕೊಡ್ಬೇಕು. ಯಾಕಂದರೆ ಇದು ಸರ್ಜಾಪುರ ಹಾಸ್ಪಿಟ್ಲು ಅನಾಥ ಹಾಸ್ಪಿಟ್ಲ್ ಆಗಿದ್ದೆ. ತುಂಬ ಜಾನುವಾರುಗಳಿರೋದ್ರಿಂದ ದಯವಿಟ್ಟು ಆಯುಕ್ತರು ಮತ್ತು ಸಂಬಂಧಪಟ್ಟಂಥ ಸಚಿವರು ದಯವಿಟ್ಟು ಇಲ್ಲಿ ಒಂದು ಪಶು ಆಸ್ಪತ್ರೆಗೆ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನು ಇಲ್ಲಿ ಕೊಡಬೇಕು. ಇಲ್ಲಿ ತುಂಬ ತುರ್ತಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ರಿಗೂ ನಾನು ನಮಿಸ್ತೀನಿ. ಜೈ ಭೀಮ್. ಗ್ರಾಮದಲ್ಲಿ ಆಸ್ಪತ್ರೆ ಇತ್ತು, ಪಶು ಆಸ್ಪತ್ರೆ. ಆದರೆ ಅದು ಶಿಥಿಲ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಒಂದು ವರದಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾನು ಪಶುಸಂಗೋಪನಾ ಸಚಿವರನ್ನು ವೆಂಕಟೇಶ್ ಅವ್ರನ್ನ ಭೇಟಿ ಮಾಡಿ ಇದು ಶಿಥಿಲ ಆಗಿದೆ, ಅಲ್ಲಿ ಒಂದು ಹೊಸ ಆಸ್ಪತ್ರೆ ಕಟ್ಟಡ ಕಟ್ಕೊಡ್ಬೇಕು ಅಂತ ಕೇಳಿದಾಗ ಅವರು ಹಿಂದೂ ಮುಂದೆ ನೋಡಿದೆ 49 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಪಶು ಆಸ್ಪತ್ರೆ ಕಟ್ಟಲಿಕ್ಕೆ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ದರಿಂದ ಇವತ್ತು ನಾವು ಪಶು ಆಸ್ಪತ್ರೆನ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮದ ಮುಖಾಂತರ ನಮ್ಮ ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಶಂಭಯ್ಯನವರು ಶ್ರೀನಿವಾಸ್ ಅವರು, ಹಾಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ಶಂಕುಸ್ಥಾಪನೆ ಮಾಡಿದ್ದೀವಿ. ಕೇವಲ ಇನ್ನೊಂದು 3-4 ತಿಂಗಳಲ್ಲಿ ಕಟ್ಟಡ ಆಗ್ತದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಕಮ್ಮಿ ಆಗ್ತಾಯಿದ್ದಾವೆ ಪಶುಗಳು. ಇವತ್ತು ಹಸು ಇರ್ಬೋದು, ಕರು ಇರ್ಬೋದು, ಎಮ್ಮೆಗಳಿರ್ಬೋದು, ಇವೆಲ್ಲವೂ ಕೂಡ ಕಮ್ಮಿ ಆಗ್ತಾಯಿದ್ದಾವೆ. ಆದರೆ ಇರ್ತಕ್ಕಂಥ ಒಂದು ಪಶುಗಳಿಗೆ ಉತ್ತಮವಾದಂಥ ಒಂದು ಚಿಕಿತ್ಸೆ ಸಿಗಬೇಕು ಅಂತ ಹೇಳಿದ್ರೆ ಕಟ್ಟಡವೂ ಕೂಡ ಮುಖ್ಯ. ಅದಕ್ಕೋಸ್ಕರ ಇವತ್ತು ಈ ಒಂದು ಗುದ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಇವತ್ತು ಪಶು ಆಸ್ಪತ್ರೆ ಶಂಕುಸ್ಥಾಪನೆ ಹೆಚ್ಚಿನ ಶಾಸಕರಾದಂಥ ಬಿ ಶಿವಣ್ಣ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಬಿ ಶಿವಣ್ಣ ಅವರು ಅಭಿವೃದ್ಧಿನಲ್ಲಿ ಇಡೀ ತಾಲೂಕಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಎಲ್ಲ ಭಾಗದಲ್ಲೂ, ನಮ್ಮ ತಾಲೂಕಿನ ಎಲ್ಲ ಭಾಗದಲ್ಲೂ ಯಾವ್ಯಾವ ಕೊರತೆ ಇದೆ ಎಲ್ಲ ನೋಡಿ 4 ಭಾಗದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾಯಿದೆ. ಅವರು ಶಾಸಕರಾದ ನಂತರ ನಮ್ಮ ಕ್ಷೇತ್ರ ತುಂಬ ಅಭಿವೃದ್ಧಿಯಾಗಿದೆ. ಅವರು ಅಭಿವೃದ್ಧಿ ಮಾಡೋದರಲ್ಲಿ ಎತ್ತಿದ ಕೈ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸರ್ಜಾಪುರದಲ್ಲಿ ಪಶು ಆಸ್ಪತ್ರೆ ಹೊಸ ಒಂದು ಕಟ್ಟಡಕ್ಕೆ ಒಂದು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದು ತುಂಬ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಏನಿವತ್ತು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪಶು ಆಸ್ಪತ್ರೆಯ ನೂತನ ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭವನ್ನು ಮಾನ್ಯ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಮಾನ್ಯ ಶಿವಣ್ಣರವರು
ಹಾಗೂ ಮಾಜಿ MLC ಆಗಿರ್ತಕ್ಕಂಥ ಮನೋಹರ್ ಸಾಹೇಬರು ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಮ್ರವರು ಶಂಭಯ್ಯರವರು ಹಾಗೂ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ SN ಶ್ರೀನಿವಾಸರವರು ಮತ್ತು ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಕಲಾವತಿ ಮೇಡಮ್ರವರು ಹಾಗೂ ಇನ್ನು ಇತರರು ಸರ್ವ ಸದಸ್ಯರು ಎಲ್ಲ ಸೇರಿ ಇವತ್ತು ಏನು ಸರ್ಜಾಪುರ ಪಶು ಆಸ್ಪತ್ರೆಯ ನೂತನ ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭವನ್ನು ಇವತ್ತು ಭಾಳ ಅದ್ದೂರಿಯಿಂದ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇದೇ ರೀತಿ ನಮ್ಮ ಶಾಸಕರು ಇನ್ನಷ್ಟು ಅನುದಾನವನ್ನು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ನಮಗೆ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ಒಂದು ಇಂದಿರಾ ಕ್ಯಾಂಟೀನನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಸಹ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ವೆಟರ್ನರಿ ಹಾಸ್ಪಿಟ್ಲು ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರ ನೆಚ್ಚಿನ ನಾಯಕ ಹಾಗೂ ತಾಲೂಕಿನ ಅಭಿವೃದ್ಧಿ ಅಧಿಕಾರರಾದಂಥ ಬಿ ಶಿವಣ್ಣನವರು, ಶಾಸಕರಾದಂಥ ಬಿ ಶಿವಣ್ಣನವರು ಬಂದು ಇವತ್ತು ನಮ್ಮ ವೆಟರ್ನರಿ ಹಾಸ್ಪಿಟ್ಲು ಗುದ್ಲಿ ಪೂಜೆ ಮಾಡಿದ್ದಾರೆ. 49 ಲಕ್ಷಗಳ ಒಂದು ಅನುದಾನದಲ್ಲಿ ಅವರ ಅನುದಾನದಲ್ಲಿ ಇವತ್ತು ಒಂದು ಸುಸಜ್ಜಿತವಾದಂಥ ಒಂದು ವೆಟರ್ನರಿ ಹಾಸ್ಪಿಟ್ಲನ್ನು ಮಾಡಬೇಕಂತ ನಾವೆಲ್ಲನೂ ಮನವಿ ಮಾಡ್ಕೊಂಡಿದ್ದಕ್ಕೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲರೂ ಹೋಗಿ ನಮ್ಮ ಸದಸ್ಯರುಗಳೆಲ್ಲರೂ ಹೋಗಿ ಕೇಳಿದ್ದಕ್ಕೆ ಅವರು ನಮ್ಮ ಸರ್ಜಾಪುರಕ್ಕೆ ಒಂದು ಹೆಡ್ ಕ್ವಾರ್ಟರ್ ಆಗಿರ್ತಕ್ಕಂಥ ಸರ್ಜಾಪುರದಲ್ಲಿ ಏನು ನಮ್ಮ ವೆಟರ್ನರಿ ಹಾಸ್ಪಿಟ್ಲು ಶಿಥಿಲವಾಗಿರ್ತದೆ, ಹಾಗಾಗಿ ಒಂದು ಹೊಸ ವೆಟರ್ನರಿ ಹಾಸ್ಪಿಟ್ಲನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಂಡಾಗ ಅವರು ಇವತ್ತು ಬಂದು 49 ಲಕ್ಷಗಳನ್ನು ಅನುದಾನ ಬಿಡುಗಡೆ ಮಾಡಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ. ನಾಳಿದ್ರಲ್ಲಿ ಎಲ್ಲ ಡೆಮಲಿಷ್ ಮಾಡಿ ಈಗ ಹಳೆ ಏನು ಹಾಸ್ಪಿಟ್ಲಿದೆ ಅದನ್ನು ಡೆಮಲಿಷ್ ಮಾಡಿ ಒಂದು ಉತ್ತಮವಾದಂಥ ಒಂದು ಸುಸಜ್ಜಿತವಾದಂಥ ಹಾಸ್ಪಿಟ್ಲನ್ನು ಮಾಡೋದಕ್ಕೆ ಅವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ, ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಬೇಗ ಆಗಲಿ, ಅದಕ್ಕೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಸೇರಿಕೊಂಡು ಒಗ್ಗೂಡ್ಕೊಂಡು ಇನ್ನೂ ಇದೇ ರೀತಿ ಉತ್ತಮವಾದ ಕೆಲಸಗಳನ್ನು ಮಾಡ್ತಾಯಿದ್ರೆ ನಮ್ಮ ಸರ್ಜಾಪುರ ಅಭಿವೃದ್ಧಿ ಆಗ್ತದೆ, ಅಭಿವೃದ್ಧಿ ಪಥದತ್ತ ನಡೀತದೆ. ಅದೇ ರೀತಿ ಈಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನೂ ಒಂದು 2-3 ವಾರ್ಡ್ಗಳಲ್ಲಿ ನಮಗೇನು ಸ್ಯಾನಿಟ್ರಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಅದನ್ನು ನೋಡೋಣ ಮುಂದಿನ ದಿನ ಅಂತ ಹೇಳಿದ್ದಾರೆ. ಮತ್ತು ಈಗ 2 ಕೋಟಿ ಒಂದು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ. ಅದು ನೆಕ್ಸ್ಟ್ ಮಂತಲ್ಲೇ ಆಗ್ಬೋದು ಗುದ್ಲಿ ಪೂಜೆ. ಎಲ್ಲ ರಸ್ತೆಗಳನ್ನು ಈ ಏನು ಜಲ್ ಜೀವನ್ ಮಿಷನ್ ಅವರು ಬಂದು ಎಲ್ಲ ಅಗದಿ ಎಲ್ಲ ಸ್ವಲ್ಪ ಹಾಳಾಗಿದೆ, ಹಾಗಾಗಿ ಅವ್ರನ್ನ ಮನವಿ ಮಾಡಿಕೊಂಡಿದ್ದೀವಿ. ಅವರು 2 ಕೋಟಿ ಅನುದಾನವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನ ಈ ಸರ್ಜಾಪುರ ಸರ್ವತ ಅಭಿವೃದ್ಧಿ ಮತ್ತು ಏನು ನಮ್ಮ ಮನೆಗೂ ನೀರು ಕೊಡುವಂಥ ಕೆಲಸಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ನಮ್ಮ ಶಾಸಕರು ಎಲ್ಲ ಸಮರ್ಪಕವಾಗಿ ಸರ್ಜಾಪುರಕ್ಕೆ ಅರ್ಪಿಸ್ತಾ ಇದ್ದಾರೆ. ಮುಂದಿನ ದಿನ ಅವ್ರಿಗೆ ಒಂದು ಸಚಿವ ಸ್ಥಾನ ನೀಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಂದು 15/9/2025 ಸರ್ಜಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಸರ್ಜಾಪುರ ಗ್ರಾಮದಲ್ಲಿ ಪಶು ಆಸ್ಪತ್ರೆಯ ಉದ್ಘಾಟನೆ ಗುದ್ದಲಿ ಪೂಜೆ ನಡೆದಿದೆ. ಈ ಗುದ್ದಲಿ ಪೂಜೆಗೆ ನಮ್ಮ ಶಾಸಕರಾದಂತಹ ಶ್ರೀಯುತ ಬಿ ಶಿವಣ್ಣನವರು ಆಗಮಿಸಿದರು ಮತ್ತು ಮಾಜಿ MNC ಅವರಾದಂಥ ಶ್ರೀಯುತ ಶ್ರೀ ಮನೋಹರ್ ಸರ್ ಅವರು ಮತ್ತು ನಮ್ಮ ಮುಖಂಡರಾದಂತಹ ಶಂಭಯ್ಯ ಸರ್ ಅವರು ಮತ್ತು ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ನಮ್ಮ ಶಿವಣ್ಣನವರ ನೇತೃತ್ವದಲ್ಲಿ ಮತ್ತು ಈ 49 ಲಕ್ಷ ಅನುದಾನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಪಶು ಆಸ್ಪತ್ರೆಗೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸರ್ಜಾಪುರ ಹಾಸ್ಪಿಟ್ಲ್ ಬಂದು ನಮ್ಮ ಮಾನ್ಯ ಶಾಸಕರು ಶಿವಣ್ಣ ಸರ್ ಬಂದು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಬಿಲ್ಡಿಂಗಿಗೆ ವೆಚ್ಚ ಬಂದು RIDF ಅಲ್ಲಿ 49,34,000 ರೂಪಾಯಿಯನ್ನು ಸರ್ಕಾರದಿಂದ ಆಗಿದೆ. ಇದರಲ್ಲಿ ನಬಾರ್ಡ್ ಅವರ ಸಹಯೋಗ ಕೂಡ ಇದೆ. 95% ನಬಾರ್ಡ್ದವರ ಒಂದು ಸಹಯೋಗದೊಂದಿಗೆ ನಾವು ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀನಿ. ಇಲ್ಲಿ ಪಶು ಆಸ್ಪತ್ರೆ ಇರೋದ್ರಿಂದ ಇಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿಗಳು ಬರೋದ್ರಿಂದ ನಮ್ಮ ಸರ್ಜಾಪುರ ವ್ಯಾಪ್ತಿಯಲ್ಲಿ ಒಂದು 2,000 ಹಸುಗಳು ಬರುತ್ತೆ, ಪ್ಲಸ್ ಒಂದು 500 ಮೇಕೆಗಳು, ಕುರಿಗಳು ಎಲ್ಲ ಬರುತ್ತೆ. ಹಾಗಾಗಿ ಕೋಳಿ ಫಾರ್ಮ್ಗಳು ಕೂಡ ಇದೆ.
ಸೊ ಅಂದೇನಹಳ್ಳಿಯಲ್ಲಿ ನಾವು ಈಗ ಲಾಸ್ಟ್ ಟೈಮು ಅದನ್ನು ಕ್ಲೋಸ್ ಮಾಡಿದ್ವಿ, PVC ಅನ್ನೋ ಪ್ರಾಥಮಿಕ ಪಶು ಚಿಕಿತ್ಸೆಯನ್ನು ಕ್ಲೋಸ್ ಮಾಡಿದ್ವಿ. ಅದನ್ನು ಕೂಡ ಆ ಒಂದು ವ್ಯಾಪ್ತಿ ಬರೋ ಎಲ್ಲ ಹಸುಗಳನ್ನು ಈ ಸರ್ಜಾಪುರಕ್ಕೆ ಬರೋದ್ರಿಂದ ನಮ್ಮ ಇಲ್ಲೊಂದು 2000 ಹಸುಗಳದು ಸ್ಟ್ರೆಂತ್ ಇರೋದ್ರಿಂದ ನಾವು ಹೊಸ ಒಂದು ಬಿಲ್ಡಿಂಗ್ ಮಾಡಬೇಕು ಅನ್ನೋ ಒಂದು ನಿರ್ಣಯ ತಗೊಂಡು ಇವತ್ತಿನ ದಿವಸ ಈ ಒಂದು ಉದ್ಘಾಟನೆಗೆ ನಮ್ಮ ಶಿವಣ್ಣ ಸರ್ ಬಂದು ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೊಂದು 6 ತಿಂಗಳಲ್ಲಿ ಬಿಲ್ಡಿಂಗ್ ಇದಾಗಿಂದ ಅದಕ್ಕೆ ಉದ್ಘಾಟನೆ ಮತ್ತೆ ಅವರೇ ಬಂದು ಚಾಲನೆ ಮಾಡ್ತಾರೆ ಅಂತೇಳಿ ತಮ್ಮಲ್ಲಿ ಕೇಳ್ಬೋದು. ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ಬಿ ಶಿವಣ್ಣ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೂ ಮಾಜಿ MLC ಹಾಗೂ ಜನಪ್ರಿಯ ನಾಯಕರಾದಂಥ CR ಮನೋಹರ್ ಸಾರ್ಗೂ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ SY ಶೊಮ್ಮೇನವರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ವಂದಿಸ್ತಾ ಈ ದಿನ ಪಶು ಹಾಸ್ಪಿಟ್ಲು ಒಂದು ಏನು ಗುದ್ಲಿ ಪೂಜೆ ಮಾನ್ಯ ಶಾಸಕರಲ್ಲಿ ನಾವು ಹಣ ಈ ಥರ ಬಿದ್ದೋಗ್ತಾ ಇದೆ. ನಮ್ಮ ಮುನಿಯಪ್ಪನವ್ರ ಕನಸು ಒಂದಿದೆ, ಆ ಕನಸನ್ನು ಒಂದು ನೆರವೇರಿಸ್ಬೇಕಂದ ತಕ್ಷಣವೇ ಅದ್ರ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರೆದು ಇವತ್ತೇನೋ ಒಂದು ಪೂಜೆ ಮಾಡಿದ್ದಾರೆ. ಇನ್ನೇನು ಇನ್ನೊಂದು 6 ತಿಂಗಳಲ್ಲಿ ಒಂದು ಹೊಸ ಬಿಲ್ಡಿಂಗ್ ಆಗ್ತದೆ. ಹೊಸ ಬಿಲ್ಡಿಂಗಿಗೂ ಅವರೇ ಉದ್ಘಾಟನೆ ಮಾಡ್ತಾರೆ. ಅವ್ರಿಗೆ ಕೋಟಿ ಕೋಟಿ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀರಿ ನಮ್ಮ MLA ಅವ್ರಿಗೆ. ಹಾಗೂ ಮೊನ್ನೆನೂ ಒಂದು ಪೂಜೆ ಮಾಡಿದ್ದಾರೆ, ರಾಜಕಾಲುವೆ ಒಂದು ಹೊಸದಾಗಿ. ಹಾಗೂ ಊರಲ್ಲಿ ಒಂದು 2 ಕೋಟಿ ರೂಪಾಯಿ ರಸ್ತೆಗಳು ಏನು ಆಲ್ರೆಡಿ ಈಗ ಜಿಲ್ಲೆಯಲ್ಲಿ ಹಾಕಿದ್ದಾರೆ, ಸಿಮೆಂಟ್ ಹಾಕಬೇಕು. ಇನ್ನೂ ಒಂದು 2 ಕೋಟಿ ಕೊಡ್ತೀನಿ ಮಾಡ್ರಪ್ಪ ಅಂತ ಹೇಳಿದ್ದಾರೆ. ಅವರು ನಮ್ಮ ಸರ್ಜಾಪುರಕ್ಕೆ ಬೇಜಾನ ಅನುದಾನ ಕೊಟ್ಟಿದ್ದಾರೆ. ನಾವು ಹೋಗಿ ಕೇಳಿದವೆಲ್ಲ ನಮ್ಗೆ ಅನುದಾನ ಕೊಟ್ಟಿದ್ದಾರೆ. ಅವರು ಮತ್ತೊಮ್ಮೆ ಅವರು ಈ ರಾಜ್ಯಕ್ಕೆ ಒಂದು ಸಚಿವ ಸ್ಥಾನ ಅವ್ರಿಗೆ ಸಿಕ್ಕಲಿ, ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಂದು ಪಶು ಆಸ್ಪತ್ರೆಯ ಉದ್ಘಾಟನೆ ಗುದ್ಲಿ ಪೂಜೆಯ ಉದ್ಘಾಟನೆ ಸಮಾರಂಭವನ್ನು ಮಾನ್ಯ ಆನಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ಮತ್ತು ಅವರು ನಮ್ಮ ಸರ್ಜಾಪುರದ ಹಾಲಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಮತ್ತು ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳು ಎಲ್ಲರೂ ಬಂದಿದ್ದಾರೆ. ತುಂಬ ಸಂತೋಷ. ನಮ್ಮ ಈ ಭಾಗದಲ್ಲಿ ತುಂಬ ಹೈನುಗಾರಿಕೆ ಇಲ್ಲಿ ಮುಂದುವರೆದಿದೆ. ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ದಕ್ಷಿಣ ಪಿನಾಯಕ ನದಿ ಇರೋದರಿಂದ ನಮ್ಮ ಭಾಗದಲ್ಲಿ ಜಾನುವಾರುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಣಿಗಳು ಇಲ್ಲಿ ಯಥೇಚ್ಛವಾಗಿರೋದ್ರಿಂದ ಇಲ್ಲಿ ಪಶು ಆಸ್ಪತ್ರೆಗೆ ಗುದ್ಲಿ ಪೂಜೆ ಮಾಡಿರೋದು ತುಂಬ ಸಂತೋಷ. ಆಲ್ರೆಡಿ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಜಾನುವಾರು ಅಭಿವೃದ್ಧಿ ಅಧಿಕಾರಿಯಾಗಿ. 2 ತಿಂಗಳಾಯ್ತು ನಾನು ನಿವೃತ್ತಿ ಹೊಂದು. ಇಲ್ಲಿ ನಮ್ಮ ಆನಕಲ್ ತಾಲೂಕಿನ ರವಿ ಸಾರ್ ಅಂತಬಿಟ್ಟು ಸಹಾಯಕ ನಿರ್ದೇಶಕರಿದ್ದರು. ಅದು ಹಾಸ್ಪಿಟ್ಲು ಬೇರೆ ಕಡೆ ಇತ್ತು, ನಮ್ಮೂರಿಗೆ ಶಾಂಕ್ಷನ್ ಆಗಿರಲಿಲ್ಲ. ಆರ್ಗದ್ದೆಗೆ ಶಾಂಕ್ಷನ್ ಆಗಿತ್ತು. ಆರ್ಗದ್ದೆಗೆ ಶಾಂಕ್ಷನ್ ಆಗಿದ್ದಾಗ ನಾನು ಸಾಮಾನ್ಯ ನಮ್ಮ ಸಹಾಯಕ ನಿರ್ದೇಶಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೆ. ಅರ್ಜಿ ಮುಖಾಂತರನೂ ಡೈರೆಕ್ಟ್ರಿಗೆ, ಕಮಿಷನರ್ಗೆ ಎಲ್ರಿಗೂ ಕೊಟ್ಟಿದ್ದೆ. ಆದರೆ ಅವರು ಏನೋ ನಮ್ಮ ಕಡೆ ಮನಸ್ಸು ಮಾಡಿ ಅಲ್ಲಿಗೋಗಿರೋ ಹಾಸ್ಪಿಟ್ಲನ್ನ ಇಲ್ಲಿಗೆ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಆ ರವಿ ಸರ್ಗೂ ತುಂಬ ಧನ್ಯವಾದಗಳು. ಮತ್ತು ಇವಾಗ ನಮ್ಮ ಹಾಸ್ಪಿಟ್ಲಲ್ಲಿ ಯಾರೂ ಇಲ್ಲ, ಎಲ್ಲವೋ ಅಭಿವೃದ್ಧಿ ಅಧಿಕಾರಿ ಒಬ್ಬರು ಬಿಟ್ಟರೆ, ಜಾನುವಾರು ಅಭಿವೃದ್ಧಿ ಅಧಿಕಾರಿ ಬಿಟ್ಟರೆ ಪಶುವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಲ್ಲ. ಸಂಬಂಧಪಟ್ಟಂಥ ಸಚಿವರು ಮತ್ತು ಸಂಬಂಧಪಟ್ಟಂಥ ಆಯುಕ್ತರು ಈ ಸರ್ಜಾಪುರ ಪಶು ಆಸ್ಪತ್ರೆಯಲ್ಲಿ ಜಾನುವಾರುಗಳು ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ತುರ್ತಾಗಿ ಒಬ್ಬ ಪಶುವೈದ್ಯಾಧಿಕಾರಿಗಳನ್ನು ಇಲ್ಲಿ ಹಾಕಿಸ್ಕೊಡ್ಬೇಕು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಹಾಕಿಸ್ಕೊಡ್ಬೇಕು. ಯಾಕಂದರೆ ಇದು ಸರ್ಜಾಪುರ ಹಾಸ್ಪಿಟ್ಲು ಅನಾಥ ಹಾಸ್ಪಿಟ್ಲ್ ಆಗಿದ್ದೆ. ತುಂಬ ಜಾನುವಾರುಗಳಿರೋದ್ರಿಂದ ದಯವಿಟ್ಟು ಆಯುಕ್ತರು ಮತ್ತು ಸಂಬಂಧಪಟ್ಟಂಥ ಸಚಿವರು ದಯವಿಟ್ಟು ಇಲ್ಲಿ ಒಂದು ಪಶು ಆಸ್ಪತ್ರೆಗೆ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನು ಇಲ್ಲಿ ಕೊಡಬೇಕು. ಇಲ್ಲಿ ತುಂಬ ತುರ್ತಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ರಿಗೂ ನಾನು ನಮಿಸ್ತೀನಿ. ಜೈ ಭೀಮ್. ಇಲ್ಲಿ ರೈತಾಪಿ ಜನಗಳಿಗೆ ಆಮೇಲೆ ಜಾನುವಾರುಗಳಿಗೆ ಅನುಕೂಲ ಆಗಬೇಕಂತೇಳಿ ಏನು 100 ವರ್ಷಗಳಿಂದ ಇದ್ದಂತಹ ಕಟ್ಟಡ ಶಿಥಿಲವಾಗಿರೋದ್ರಿಂದ ಈ ದಿನ ಶಾಸಕರ ಸಮ್ಮುಖದಲ್ಲಿ ಸರ್ಕಾರದಿಂದ 49 ಲಕ್ಷಗಳ ಅನುದಾನದಲ್ಲಿ ಇವತ್ತು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಸರ್ಜಾಪುರ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು ಮತ್ತು ರೈತರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಏನಿವತ್ತು ಇಲ್ಲಿ ಡಾಕ್ಟ್ರುಗಳಿಲ್ಲ, ಕಾರಣ ಇದ್ದಂಥವ್ರು ರಿಟೈರ್ಡ್ ಆಗಿದ್ದಾರೆ. ಆದ್ದರಿಂದ ವೈದ್ಯಾಧಿಕಾರಿಗಳು ಇಲ್ಲಿ ಕೊರತೆ ಇದೇ ಇಲ್ಲ, ಹಾಸ್ಪಿಟ್ಲಿಗೆ ಡಾಕ್ಟ್ರೇ ಇಲ್ಲ. ಅದನ್ನು ಆದಷ್ಟು ಬೇಗ ನಮ್ಮ ಆನೇಕಲ್ನ ಮುಖ್ಯ ಡಾಕ್ಟರ್ ಆಗಿರ್ತಕ್ಕಂಥವರು ಅದನ್ನು ಕೂಡಲೇ ಸರ್ಜಾಪುರಕ್ಕೆ ಒಬ್ಬನ ನೇಮಕ ಮಾಡಬೇಕು ಸಿಬ್ಬಂದಿನ ಅಂತೇಳಿ ಮನವಿ ಮಾಡ್ಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಶು ಹಾಸ್ಪಿಟ್ಲು ತುಂಬಾ ಹಳೇದಾಗಿತ್ತು. MLA ಸಾಹೇಬರು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ. ಅವ್ರ ಜೊತೆಗೆ ನಮ್ಮ ಜನಪ್ರಿಯ ನಾಯಕರು ಮನೋಹರಣ್ಣವರು ಬಂದಿದ್ದರು. ಹಾಗೂ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು,
ಸಾರ್ವಜನಿಕರು ಎಲ್ಲರೂ ಈ ದಿನ ಬಂದು ಗುದ್ಲಿ ಪೂಜೆಗೆ ಭಾಗವಹಿಸಿದರು. ಏನು ನಮ್ಮ ಸರ್ಜಾಪುರದಲ್ಲಿ ಸುತ್ತಮುತ್ತ ಹಳ್ಳಿಗಳು ಇರೋದರಿಂದ ಎಚ್ಚೆತ್ತವಾಗಿ ಎಲ್ಲರೂ ಜಾನುವಾರುಗಳನ್ನ ಹೆಚ್ಚಾಗಿ ಜಾನುವಾರು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದಕ್ಕಾಗಿ ಒಳ್ಳೆಯ ಹಾಸ್ಪಿಟ್ಲು ಬೇಕಂತ ಎಲ್ಲರೂ ಮನವಿ ಮೇಲೆಗೆ ನಮ್ಮ ಜನಪ್ರಿಯ ಶಾಸಕರು ಈ ದಿನ ಹೊಸದಾಗಿ ಕಟ್ಟಡಕ್ಕೆ ಗುದ್ಲಿ ಪೂಜೆ ಮಾಡಿದ್ದಾರೆ. ಅವರಿಗೆ ಶುಭಾಶಯ ತಿಳಿಸ್ತೇನೆ.